ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ಕೆಲವು ಫೋಟೋಗಳು ರಿಲೀಸ್ ಆಯಿತು. ಆ ಎಲ್ಲ ಫೋಟೋಗಳು ಪೊಲೀಸರು ಸೆರೆ ಹಿಡಿದಿರುವ ಫೋಟೋಗಳಲ್ಲ. ಒಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಸೆರೆ ಹಿಡಿದಿರುವಂಥ ಫೋಟೋ, ಮತ್ತೊಂದು ಕಡೆ ಎಲ್ಲ ಆಪ್ತರಿದ್ದಾರಲ್ಲ ಅವರ ಬಳಿ ಇದ್ದಂಥ ಫೋಟೋಗಳು. ಫೋಟೋ ನಂಬರ್ 1 ಒಂದೊಂದೇ 14 ಫೋಟೋ ತೋರಿಸ್ತೀನಿ. ಫೋಟೋ ನಂಬರ್ 1 ನೋಡಿ, ಇದು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಫೋಟೋ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಫೋಟೋ. ಈ ಫೋಟೋ ಆತ ಅಪೋಲೋ ಆಸ್ಪತ್ರೆ ಮುಂಭಾಗದಲ್ಲಿದ್ದಾಗ, ಅಪೋಲೋ ಆಸ್ಪತ್ರೆಗೆ ಅವತ್ತು ಎಂಟ್ರಿ ಕೊಡುವಾಗ ರಾಘವೇಂದ್ರ ಮತ್ತು ಟೀಮ್ ಫೋಟೋ ತೆಗೆದು ಕಳಿಸಿರುವಂಥದ್ದು. ಈ ಫೋಟೋ ಕಳಿಸು ಅಂತ ಹೇಳಿದ್ದು ದರ್ಶನ್. ಈ ಫೋಟೋ ಕಳಿಸಿದ ನಂತರ ಆತನ ಕಿಡ್ನ್ಯಾಪ್ ಆಗತ್ತೆ. ಫೋಟೋ ನಂಬರ್ 1 ಇಲ್ಲಿಂದ ಶುರುವಾಗುತ್ತೆ ನೋಡಿ. ಇದು ಅವನ ಮೆಡಿಕಲ್ಗೆ ಹೋಗ್ತಾನೆ. ಆ ಮೆಡಿಕಲ್ಗೆ ಹೋಗುವಾಗ ದರ್ಶನ್ ಮೊದಲು ಹೆಂಗಿದಾನೆ ಒಂದು ಫೋಟೋ ಕಳಿಸು ತಂದುಬಿಟ್ಟಾಗ ಈ ಚೇಲಾಗಳು ಕಳಿಸಿರುವಂಥ ಫೋಟೋ. ಫೋಟೋ ನಂಬರ್ 1. ಇನ್ನು ಶೆಡ್ಗೆ ದರ್ಶನ್ ಎಂಟ್ರಿ. ಈ ಫೋಟೋ ಇವತ್ತು ರಿವೀಲ್ ಆಯಿತು. ಕಪ್ಪು ಸ್ಕಾರ್ಪಿಯೋದಲ್ಲಿ ದರ್ಶನ್ ಶೆಡ್ಗೆ ಎಂಟ್ರಿ ಕೊಡ್ತಾ ಇರುವಂಥ ಫೋಟೋ. ಅಂದರೆ ಆ ಫೋಟೋ ಬಂತು. ಬಂದಾದ ನಂತರ ಆತರನ್ನು ಎತ್ತಾಕೊಂಬಂದರು ಅಂತ ಹೇಳ್ತಾರೆ. ಎತ್ತಾಕೊಂಬಂದ ನಂತರ ಶೆಡ್ಗೆ ಬರ್ತಾರೆ. ಅವರನ್ನು, ರೇಣುಕಾಸ್ವಾಮಿಯನ್ನು ಅಲ್ಲಿ ಹೊಡೆದಾಕಿರ್ತಾರೆ. ಆ ನಂತರ ಶೆಡ್ಗೆ ಬಂದಿದ್ದಾನೆ ಅಂತ ಹೇಳುವಾಗ ದರ್ಶನ್ ಬರ್ತಾ ಇರುವಂತಹ ಆ ಸ್ಕಾರ್ಪಿಯೋ ಫೋಟೋ. ಫೋಟೋ ನಂಬರ್ 3 ಅರೆ ಜೀವವಾದ ರೇಣುಕಾಸ್ವಾಮಿ ನೋಡಿ. ಹೊಡೆದು ಆಲ್ರೆಡಿ ಹಾಕಿದ್ದಾರೆ. ಇನ್ನೂ ಗಿನಿಯನ್ ತೆಗೆದಿಲ್ಲ. ಈ ಫೋಟೋ ತೆಗೆದಿರೋದು ಯಾರು ಗೊತ್ತಾ? ಅದೇ ಸೆಕ್ಯೂರಿಟಿ ಗಾರ್ಡ್, ಶೆಡ್ಡಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್. ಶೆಡ್ಗೆ ಕರ್ಕೊಂಬಂದಿರ್ತಾರೆ, ಇವನಿಗೆ ಹೊಡೆದಿರ್ತಾರೆ. ಇವನು ಹೊಡೆದಾಗ ಕಿರ್ಚ್ಕೋತಾನೆ. ಸೆಕ್ಯೂರಿಟಿ ಗಾರ್ಡ್ ಓಡ್ ಬರ್ತಾನೆ, ಕ್ಯಾವರೆ ಅಂತ ಅಥವಾ ಏನಾಯಿತು ಅಂತ ಕೇಳಿರ್ತಾನೆ. ಆಗ ಆರೋಪಿಗಳಿರ್ತಾರಲ್ಲ ಹೊಡೆದವರು, ಅವ್ರಿಗೆಲ್ಲ ಭಯ ಆಗುತ್ತೆ. ಅವ್ರೇನು ಮಾಡ್ತಾರೆ, ಆ ಶೆಡ್ನ ಮಾಲೀಕ ಯಾರು? ವಿನಯ್, ಬಾರ್ ಮಾಲೀಕ ಮತ್ತು ಇವನು. ಯಾಕಂದರೆ ಈ ಶೆಡ್ಡು ವಿನಯ್ನ ಮಾವ ಜಯಣ್ಣ ಅವರ ಶೆಡ್ಡು. ಫೋನ್ ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಬಂದು ನೋಡ್ತಾ ಇದ್ದಾನಪ್ಪ ಅಂತೇಳಿ. ಆಗ ವಿನಯ್ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿ ಹೇಳ್ತಾನೆ, ಅದು ನಮ್ಮ ಜನ, ತೊಂದರೆ ಇಲ್ಲ. ಅಲ್ಲಿ ಮುಗೀತು. ಆ ನಂತರ ಅವನ ಹತ್ರನೇ ಫೋಟೋ ತೆಗೆಸಿ ಫೋಟೋ ಕಳಿಸು ಅಂತ ಹೇಳ್ತಾನೆ. ಒಂದು ಆ ಫೋಟೋ ದರ್ಶನ್ಗೆ ಹೋಗಿರುತ್ತೆ. ಯಾವುದು? ಮೆಡಿಕಲ್ ಮುಂಭಾಗದಲ್ಲಿರೋದು. ಈ ಫೋಟೋ ಕೂಡ ಅಲ್ಲಿ ಕುಡಿತಾ ಕೂತಿರ್ಬೇಕಾದ್ರೆ ಈ ಫೋಟೋ ಕೂಡ ಕಳಿಸ್ತಾರೆ. ಈ ಫೋಟೋ ತೆಗೆದದ್ದು ಸೆಕ್ಯೂರಿಟಿ ಗಾರ್ಡ್. ಇವತ್ತು ಅವನೇ ಹೈ ವಿಟ್ನೆಸ್. ಈ ಫೋಟೋ ಎಲ್ಲಿತ್ತು? ವಿನಯ್ನ ಮೊಬೈಲಲ್ಲಿತ್ತು. ಯಾರು ಕಳಿಸಿದ್ದದ್ದು? ಸೆಕ್ಯೂರಿಟಿ ಗಾರ್ಡ್ ಕಳಿಸಿದ್ದದ್ದು. ಇವನೇನು ಮಾಡಿದ್ದ? ವಿನಯ್ ಡಿಲೀಟ್ ಮಾಡಿದ್ದ. ಪೊಲೀಸರು ಏನು ಮಾಡಿದರು? ರಿಟ್ರೀವ್ ಮಾಡಿದರು. ಇನ್ನೊಂದು ಫೋಟೋ, ರೇಣುಕಾಸ್ವಾಮಿ ಪ್ರಾಣ ಭಿಕ್ಷೆ ಕೇಳ್ತಾ ಇರುವಂಥ ಫೋಟೋ. ಇಲ್ಲಿ ಬನಿಯನ್ ಹರಿದಿದೆ, ಪಕ್ಕದಲ್ಲಿ ಗಾಡಿ ಕಾಣ್ತಾ ಇದೆ ನೋಡಿ. ಹೆಂಗಿದಾನೆ ಕ್ರಾಂತಿ ಸಿನಿಮಾದಲ್ಲಿ ದರ್ಶನ್ ಒಂದು ಬಟ್ಟೆ ಶರ್ಟ್ ತೆಗೆದುಬಿಟ್ಟು ಒಂದು ಸೀನ್ ಇತ್ತಲ್ವಾ, ಇವನನ್ನು ಮತ್ತು ಆ ಸೀನನ್ನು ಕಂಪೇರ್ ಮಾಡ್ಕೊಳ್ಳಿ. 1/4 kg ಮಾಂಸ ಇಲ್ಲ, ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದಾನೆ, ಕಣ್ಣಿಗೆ ಆಲ್ರೆಡಿ ಒಡೆದಾಗಿದೆ, ಕೈಗೆ ಗಾಯ ಮಾಡಿ ಆಗಿದೆ. ಪ್ರಾಣ ಭಿಕ್ಷೆ ಕೇಳ್ತಾ ಇರುವಂಥ ಫೋಟೋ. ಫೋಟೋ ನಂಬರ್ 5 ಲಾರಿ ಮುಂದೆ ಬಿದ್ದಿದ್ದ ರೇಣುಕಾ. ಫೋಟೋ ನಂಬರ್ 6 ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದ ರಕ್ಕಸರು ನೋಡಿ. ಚಡ್ಡಿ ಕಾಣ್ತಾ ಇದೆ, ಅಲ್ಲಿ ಶರ್ಟ್ ಚೇಂಜ್ ಆಗಿದೆ, ಬೇರೆಯವ್ರದ್ದು ಹಾಕಿದ್ದಾರೆ ಎಲ್ಲ ಹೊಡೆದಾದ ನಂತರ ಕಾಣಬಾರ್ದು ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಹೊಡೆದು ಪ್ಯಾಂಟ್ ಬಿಚ್ಚಿದ್ದಾರೆ. ಇಷ್ಟರಲ್ಲಾಗಲೇ ಬೀಜ ಹೊಡೆದಿದ್ದಾರೆ ಆಲ್ರೆಡಿ. ಫೋಟೋ 7 ಸಿಗರೆಟ್ನಿಂದ ಕೈ ಸುಟ್ಟಿದ್ರು. ಫೋಟೋ ನಂಬರ್ 8 ರೇಣುಕಾಸ್ವಾಮಿ ತಲೆ ಹೊಡೆದಿದ್ರು. ಫೋಟೋ ನಂಬರ್ 9 ರೇಣುಕಾ ಬೆನ್ನಿನ ತುಂಬ ಬರೆ ಹಾಕಿ. ಇದು ಹೊಸ ಫೋಟೋ. ಫೋಟೋ ನಂಬರ್ 10 ಮುಖದಲ್ಲಿ ತುಟಿಯೇ ಇರಲಿಲ್ಲ.
ಫೋಟೋ ನಂಬರ್ 11 ಕಿವಿನೇ ಇರಲಿಲ್ಲ, ಕತ್ತರಿಸಿದ್ರಾ? ಎಂಥ ಕ್ರೂರಿಗಳ್ರಿ. ಫೋಟೋ ನಂಬರ್ 12 ಈ ಫೋಟೋ ಇದೆಯಲ್ಲ, ಈ ಫೋಟೋ ನೀವು ಒರಿಜಿನಲ್ ಫೋಟೋ ನೋಡಿದರೆ ಹೇಳ್ತಾರಲ್ಲ, ಏನ್ರಿ ತಪ್ಪು? ವೃಷಣ ಹೊಡೆದಿದ್ರು, 2 ವೃಷಣ, 2 ಬೀಜ ಹೊಡೆದಿದ್ರು, ರಕ್ತ ಸೋರಿಕೆ ಆಗ್ತಾ ಇತ್ತು, ಹೊರ ಬಂದಿತ್ತು. ದರ್ಶನ್ ಏನು ತಪ್ಪು ಮಾಡಿಲ್ಲ, ದರ್ಶನ್ ಗ್ಯಾಂಗ್ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಕೇಳೋದು ಒಂದೇ, ನಿಮ್ಮ ಬೀಜ ಹಿಂಗೆ ಹೊಡೆದ್ರೆ ಹೆಂಗೆ? ಕಲ್ಪಿಸ್ಕೊಳ್ಳಿ ಅಷ್ಟೇ. ಫೋಟೋ ನಂಬರ್ 13 ಹೊಡೆದ ಲಾಠಿ ಮುರಿದಿತ್ತು. ಹೆಂಗೆ ಹೊಡೆದಿರ್ಬೇಕು? ಲಾಠಿ ಸರ್ ಅದು, ನೋಡಿ ಆ ತುದಿಯಲ್ಲಿ ನೋಡಿ, ಪೊಲೀಸರು ಹಿಡ್ಕೋತಾರಲ್ಲ ಆ ಲಾಠಿ, ಅದು ಮುರಿದೋಗಿತ್ತು. ಪೊಲೀಸರು ಹೊಡೆಯುವಾಗಲೇ ಮುರಿದೋಗೋದಿಲ್ಲ. ಈ ಕಚಡ ರಕ್ಕಸರು ಯಾವ ಥರ ಹೊಡೆದಿರ್ಬೋದು ಸರ್, ಲಾಠಿ ಮುರಿಯುವಂಗೆ. ಫೋಟೋ 14 ಸ್ಟೋನಿ ಬ್ರೂಕ್ಗೆ ಹೊರಟ ನಟ, ವಾಪಸ್ ಹೋಗ್ತಾ ಇದೆ ಕಾರು, ಲೀಕೋಪರ್ ಕಾರ್ ಅದು ನೋಡಿ, ನಂಬರ್ ಎಲ್ಲ ಇದೆ. ಅಲ್ಲ ಲೀಕೋಪರ್ ಅಲ್ಲ, ಮುಂದ್ಗಡೆ ನೋಡಿ ಇಲ್ಲಿ, ಗೊತ್ತಾಯ್ತಾ ಅಲ್ವಾ? ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ಟಿ ಶರ್ಟು, ಸ್ಕಾರ್ಪಿಯೋ ಅಲ್ಲ ಅದು ಲೀಕೋಪರ್ ಕಾರು. ಈ ಕಡೆ ಹಿಂದ ಲೀಕೋಪರ್ ಮುಂದೆ ಇದೆ ನೋಡಿ, ಸ್ಕಾರ್ಪಿಯೋ. ಅದು ದರ್ಶನ ಏನದು ಫೋಟೋ. ಇನ್ನು ಫೋಟೋ 15 ನೋಡಿ, ಇಲ್ಲಿ ಇದು ಎಲ್ಲಿಯ ಫೋಟೋ ಗೊತ್ತಾ? ಮೈಸೂರಿನ ಫೋಟೋ. ಮೈಸೂರಿಗೆ ಹೋಗ್ತಾರೆ, ಮೈಸೂರಿಗೆ ಹೋಗಿ ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ ಶರಣಾಗತಿ. ಇದು ಎಕ್ಸ್ಕ್ಲೂಸಿವ್ ಫೋಟೋ. ಇದು ಶರಣಾಗತಿ ಹೆಂಗೆ ಮಾಡೋದು ನೋಡಿ, ಚಡಿ ಹಾಕೊಂಡಿದೆ ದರ್ಶನ್, ಆತ ನಾಗ, ಬುಸ್ ಚರ್ಚೆ, ಯಾರನ್ನು ಮಾಡೋದು, ಏನು ಮಾಡೋದು. ಆಗ 3 ಜನ ಸಿಕ್ಕಿರ್ತಾರೆ. ಇದೊಂದು ಫೋಟೋ ನಂಬರ್ 16 ಎಲ್ಲರನ್ನ ಪೊಲೀಸ್ ಕರ್ಕೊಂಬರ್ತಾರೆ. ಆ ಕಂಪ್ಯೂಟರ್ ಮುಂದೆ ಕೂತಿರೋದು ಪೊಲೀಸ್. ಮೊನ್ನೆ ಮಹಾಜರ ಆಯ್ತಲ್ಲ, ಎಲ್ಲರನ್ನ ಕೂತ್ಕೊಂಡು ಎಲ್ಲಿ ಕೂತಿದ್ರಿ? ಎಲ್ಲಿ ಪಾರ್ಟಿ ಆಯಿತು? ಇಲ್ಲಿ ಪಾರ್ಟಿ ಆಯಿತು. ನೀನೆಲ್ಲಿ ಕೂತಿದ್ದೆ? ಕೂತ್ಕೊ ಅಲ್ಲಿ. ನೀನೆಲ್ಲಿ? ಇಲ್ಲಿ. ನೀನು ಇಲ್ಲಿ. ಡ್ಯಾಶ್ 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 ಡ್ಯಾಶ್. ಮಹಾಜರ್. ಫೋಟೋ ನಂಬರ್ 16 ಮಹಾಜರ್. ಇಷ್ಟು ದೃಶ್ಯಾವಳಿಗಳು ಇವತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು. ಬನ್ನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.